ನಮಸ್ಕಾರ ಸ್ನೇಹಿತರೆ, ನಾವಿವತ್ತು ಮತ್ತೆ ಎಳ್ಳು ಅಮಾವಾಸ್ಯೆ ಸ್ಪೆಷಲ್ ಆಗಿ ಮಾಡುವಂಥ ರೆಸಿಪಿಯೊಂದಿಗೆ ಬಂದೇವಿ. ಏನು ಮಾಡತ್ತೀವ ಮಾದೇವಿ? ಇವತ್ತು ನಾವು ಶೇಂಗಾ ಹೋಳಿಗೆ ಎಳ್ಳು ಹೋಳಿಗೆ ಅಂಟಿ ಯಾವ ರೀತಿ ಮಾಡೋದಂತ ನೋಡೋಣ ಬರ್ರಿ. ಶೇಂಗಾ ಹೋಳಿಗೆನ ಎಳ್ಳು ಹೋಳಿಗೆನ ಮೇನ್ ಈ ಎಳ್ಳು ಅಮಾವಾಸ್ಯೆಗೆ ಎಳ್ಳು ಹೋಳಿಗೆ ಮಾಡ್ತಾರೆ. ಎಳ್ಳು ರೊಟ್ಟಿ, ಎಳ್ಳು ಹೋಳಿಗೆ ಇವೆಲ್ಲ ಸ್ಪೆಷಲ್. ಹೀಗಾಗಿ ಸಂಕ್ರಮಣ ಸ್ಪೆಷಲ್, ಆಮೇಲೆ ಎಳ್ಳು ಅಮಾವಾಸ್ಯೆ ಸ್ಪೆಷಲ್ ನಡ್ಸಾತೇವೆ ಈಗಿನ ವಿಡಿಯೋನ. ಬರ್ರಿ ಇವತ್ತಿನ ಸ್ಪೆಷಲ್ ಮಾತ್ರ ಎಳ್ಳು ಹೋಳಿಗೆ ಆಮೇಲೆ ಶೇಂಗಾ ಹೋಳಿಗೆ ಹೆಂಗೆ ಮಾಡೋದು ಅಂಥೇಳಿ ನೋಡೋಣ ಅಂತ. ಮಾದೇವಿ ಒಲಿ ಪಟ ಪಟ ತೊಳೆದು ಪೂಜೆ ಮಾಡುವ. ಶೇಂಗಾದ ಹೋಳಿಗೆ ಪಟ ಪಟ ಮಾಡಿಬಿಡೋಣಂತ. ಹಾರ್ತತಿದೆ ಆಂಟಿ. ಪೂಜೆ ಮಾಡಿದ್ದಾತ್ ನೋಡ. ಒಲಿ ಉರಿ ಮಾಡಿ ಚಲೋ ಮಾಡು. ಹಂಗೆ ಶೇಂಗಾ ಕಾಳದು ಹುರಿಯಾಕೆ ಹಾಕ್ಬಿಡು ಅಂತ. ಮಾದೇವಿ ತೆವಿ ಇಟ್ಟೆ ಶೇಂಗಾಕ ಹುರಿಯಾಕ? ಹಾಂ ಹಾಂ, ಪಟ ಪಟ ಶೇಂಗಾಕ ಒಂದು ಹುರ್ಕೊಂಬಿಡು. ಕೈಗೆ ಬಂದಿತ್ವಾ? ಚಂಚಲೆ ಹುರಿದು ಬಿಡ್ಬೇಕಿಲ್ಲ, ಕೈಗೆ ಬರ್ತದೆ. ಹುರಿದು ಒಂದು ಮಾದೇವಿ ಅವು ತೆಗೆದು ಬಿಡ್ತೀಯಾ? ತಗೋ. ಈ ಸಲ ಎಳ್ಳು ಹುರಿತೀನಿ ಮಾದೇವಿ. ಶೇಂಗಾ ಎಷ್ಟು ಹುರಿದಿದ್ದಾತಂಟಿ. ಅಷ್ಟು ಎಳ್ಳು ಚಪ್ಪಿ ಹಾರಿಸ್ಬೇಕನ್ ಮಾದೇವಿ ಅವನಿಗೆ? ಚಪ್ಪಿ ಹಾಕ್ಬೇಕು. ಇದು ಅಡ್ಗೆ ನಮ್ಮ ಮನ್ಯಾಗ ಮಾಡಕತ್ರ ಎಷ್ಟು ತಲೆ ಹಿಡಿಸ್ತೈತಿ. ಇದೊಂದ ಬಾರಿ ಅನುಕೂಲ ಆಗಿರುತ್ತೆ, ಬ್ಯಾಸರ ಆಗಂಗಿಲ್ಲ. ಪುಡಿ ಮಾಡ್ಕೊಳ್ಳೋಣ. ಹಂಗೆ ಹಿಟ್ಟು ಅದು ಪುಡಿ ಮಾಡ್ಕೊಳತ್ತೆ ಅವನಿಗೆ. ಅದ್ರಾಗ ಜಾಸ್ತಿ ಹಿಡಿತೈತಲ್ಲ. ಹಾಂ ಹೌದು, ಕಲ್ಲೊಂದು ಸಣ್ಣ ತುಸು ಹಿಡಿತೈತೆ. ಇದು ಸ್ವಲ್ಪ ಅರಿ ಅದ್ರಾಗ ಅರದ ಹಿಂದಾಗಡೆ ಹಾಕಬಿಡ್ತೈತಿ. ಕಲ್ಲಾಗ ಹಾಕಕತ್ತೆ ಮಾಡಿ ಸರಿ. ಸ್ವಲ್ಪ ಸ್ವಲ್ಪ ಹಾಕೊಂಡು ಅರ್ಧದ್ದು. ಹಾಂ ಆಂಟಿ, ಇಷ್ಟಿಷ್ಟು ಮಾಡ್ಕೋದು ಬೇಸ್ ನೋಡ್ರಿ. ಇದು ಒಮ್ಮೆ ಮಾಡಕತ್ತ ಒಮ್ಕೆ ಭಾಳ ಹಾಕಿದ್ರೆ ಸಣ್ಣ ಆಗಂಗಿಲ್ಲ. ಇಷ್ಟ ಮಾಡಿದವೆ ಸ್ವಲ್ಪ ಸ್ವಲ್ಪ ಹಾಕೊಂಡು ಅರ್ದು ಬಿಡು. ಹಿಟ್ಟು ನಾತೀರಿ ಆಂಟಿ? ಇದಷ್ಟು ಹಿಟ್ಟು ತೊಗೊಂಡ ನೋಡುವ. ಹೋಳಿಗೆ ಮತ್ತು ಹಿಟ್ಟು ಬೇಕಲ್ಲ, ಹಿಟ್ಟು ನಾತಾನೆ. ಸ್ವಲ್ಪ ಸ್ವಲ್ಪ ಉಪ್ಪು ಹಾಕ್ತಾನೆ ನೋಡಿ ಹಿಟ್ಟಿಗೆ. ಉಪ್ಪು ಆಮೇಲೆ ಒಂದು ಸ್ವಲ್ಪ ಅಡುಗೆ ಎಣ್ಣೆ ಹಾಕಿ ಅದನ್ನು ಸ್ಲೋತ್ನಾಗ ಮಿಕ್ಸ್ ಮಾಡ್ಕೊಂಡು ಚಪಾತಿ ಹಿಟ್ಟು ನಾತ್ಯವಲ್ಲ ಹಂಗೆ ನಾದು ಇದನ್ನು.
ನಾದಿದ್ದಾತ್ ನೋಡುವ. ಆತ್ರಿ ಅದನ್ನ ತೆಗೀರಿ ಹಂಗಾರ ಮುಚ್ಚಿಟ್ಟು ಬಿಡ್ರಿ. ಮಾದೇವಿ ಇದನ್ನ ಮುಗಿತನ್ವಾ ಏನು ಶೇಂಗಾ ಅರ್ದಿದ್ದು ಮುಗಿತ್ರಿ. ಹಾಂ ಅಷ್ಟೇ ಹಳ್ಳಿಂದ ಎಳ್ಳು ಹರ್ಕೊಳತ್ತೇನೆ ಈಗ. ಎಳ್ಳೊಂದು ಅರಿ ಬೆಲ್ಲ ಕುಡ್ಸು ಅಂತ ಹಿಂದಾಗಡೆ ಎಲ್ಲ ಕೊಡಿ. ಬೆಲ್ಲ ಒಂದು ಹಾಕ್ಬಿಡ್ತೇ ಮಾದೇವಿ ಜಜ್ರೆ ಇದನ್ನ ಸಣ್ಣಗೆ ಇದನ್ನೊಂದಿಟ್ಟು ಜಜ್ಜಿ ಬಿಡ್ರಂಗಾರ ಇದ. ಈ ಒಂದು ಕೆರೆ ಎಳ್ಳು ಸಣ್ಣಗೆ ಹರ್ಕೊಂಡಿದ್ದಾತು. ಇದು ಎಳ್ಳು ಪುಡಿ, ಇದು ಶೇಂಗಾ ಪುಡಿ. ಈಗ ಇದಕ್ಕೆ ಬೆಲ್ಲ ಒಂದು ಸ್ವಲ್ಪ ಸಣ್ಣಗೆ ಜಜ್ಜಿ ಕುಡ್ಸುನ ಮಾದೇವಿ. ಬೆಲ್ಲ ಪೂರ್ತಿ ಅರ್ಧನ್ ಅದನ್ನ ಮೆತ್ತಗಾಗೈತಿ ಪೂರ ಜಜ್ಜುದಲ್ಲ, ಮತ್ತು ಅರ್ಧನ್ ಪೂರ ಅದನ್ನ ಮೆತ್ತಗಾಗೈತಿ. ಇದಕ್ಕೆ ಕುಡಿಸ್ಬಿಡ್ಲೆ. ಶೇಂಗಾದಕ್ಕೆ ಶೇಂಗಾದ ಪುಡಿಗೆ ಸೇರಿಸ್ಬಿಡೋದನ್ನ. ಮಿದು ಆತ ಮಾದೇವಿ ಇದು. ಅಂಟಿ ಇದು ಮಿದು ಆತ. ಶೇಂಗಾದ ಇದಕ್ಕೊಂದಿಟ್ಟು ಕುಡಿಸ್ತೇವೆ ಎಳ್ಳು ಹೋಳಿಗೆಗೆ. ಎಳ್ಳು ಹೋಳಿಗೆ ಒಂದಿಟ್ಟು ಬೆಲ್ಲ ಕುಡಿಸ್ಬಿಡು. ಅಳತಿ ಎಷ್ಟು ತೊಗೊಂಡು ಮಾದೇವಿ ಇದಕ್ಕೆ? 1/4 kg ಎಳ್ಳು ರೀ. 1/4 kg ಬೆಲ್ಲ ತೊಗೊಂಡ. ಈ ಶೇಂಗಾಕ ಅದು ಅವು ಅಷ್ಟೇ ರೀ. 1/4 kg ಕಾಳ, 1/4 kg ಬೆಲ್ಲ. ಇದು ಹಾಕಕತ್ತಿ ಅದಕ್ಕೆ? ಅದು ಕಡಿಮೆ ಆಯ್ತು ನೋಡಂತಿ. ಇಟ್ಟಿಟ್ಟು ಅರಿದಲ್ಲ, ಇಟ್ಟಿಟ್ಟು ಅರಿದಲ್ಲ ಮತ್ತು ಒಮ್ಕೆ ಆಗಂಗಲ್ಲ. ಆದ್ರೂ ಈ ಸಾರು ತಿಂತೇವಲ್ಲ ರುಚಿ ಆಕತ್ತೆ ಅಡಿಗೆ. ಹೌದು ನೋಡ್ರಿ ಅಂಟಿ. ಮತ್ತು ಕಲ್ಲಾಗ ಏನಾರ ಆಯ್ತು ಮದಕ್ಕ ಅಂಟಿ ಇದ್ರಾಗ ಹಾಕಿ ಇದು ಮಾಡಕತ್ರ ಕೂಡುವಂಥದ್ದು ಬೆಲ್ಲ. ಸ್ವಲ್ಪ ಉದ್ರಾಗ ಆಗತತಿ. ಇದ್ರಾಗ ಹಾಕಿ ತಿಕ್ಕೊಂಡ್ಬಿಟ್ವಿ ಅಂದ್ರೆ ಮನ್ಯಾಗ ಇದ್ರ ಒಳಗರ ಮಿಕ್ಸಿಯಾಗರ ಹಾಕ್ತಿದ್ವಿ, ಸುತ್ತೀವಿ. ಇದನ್ನ ಹಿಂಗೆ ಹಾಕಿ ಕಲ್ಲಾಗ ಹರ್ಕೊಂಡ್ಬಿಟ್ರತ್ ಅಂದ್ರೆ ಕೂಡ್ತೈತೇನೆ ಅಂತ. ಕೂಡ್ತತಿ ಇನ್ನೇನು ನೋಡ್ದ ಎಷ್ಟು ಮಸ್ತ್ ಹಾಕತ್ತ ಮೆತ್ತಗ ಆತೊಳೆ. ಇದ್ರಾಗ ಹಾಕತ್ತ ನೋಡ್ರಿ. ಹರಿ ಏಲಕ್ಕಿ ಲವಂಗ ಒಂದು ಹರಿದು ಬಿಡ್ದೆ. ಹ್ಞೂ ರೀ. ಈಗ ಇದು ಶೇಂಗಾ ಪುಡಿನೂ ಇದು ಏನಿದೆ ಎಳ್ಳು ಪುಡಿನೂ ರೆಡಿ ಆಯ್ತು, ಶೇಂಗಾ ಪುಡಿನೂ ರೆಡಿ ಆಯ್ತು. ಇದನ್ನು ಹೂರ್ಣ ಮಾಡ್ಬೇಕಿನ್ನ ಸ್ವಲ್ಪ ಏಲಕ್ಕಿ ಲವಂಗದ ಪುಡಿ ಒಂದು ಹಾಕ್ಕೊಂಡು ಹೂರ್ಣನ ಮಾಡ್ಕೊಂಬಿಡೋಣ ಅಂತ. ಇದಕ್ಕೆ ಮಿಕ್ಸ್ ಮಾಡ್ಬೇ. ಅದಕ್ಕೆ ಏಲಕ್ಕಿ ಲವಂಗ ಹಾಕಿವ ಇದು ಸೂಸ್ಲಿಕ್ಕೆ ಇದನ್ನು ಏನಿದು ಏಲಕ್ಕಿ ಲವಂಗ ಹಾಕಿದ್ವಿ. ಇನ್ನು ಹೂರ್ಣ ಒಂದು ಮಾಡ್ಕೊಂಬಿಡು ಬಡ ಬಡ. ಒಂದು ಸ್ವಲ್ಪ ನೀರು ಚಿಮಕ್ ನೀರು ಹೊಡೆದಂಗೆ ಮಾಡಿ ಹೂರ್ಣ ಮಾಡ್ಕೊಂಬಿಡ್ಬೇ. ಅದನ್ನು ಭಾಳ ಈಸಿ, ಇನ್ನೇನು ಇದು ಮಾಡೋದು ಇಷ್ಟ. ಒಂದೊಂದು ಚಮಚದಷ್ಟು ನೀರು ಹಾಕ್ಕೊಳ್ಳೋದು, ಸ್ವಲ್ಪ ಮಿಕ್ಸ್ ಮಾಡಿಬಿಟ್ರೆ ಅದು ಭಾಳ ಹಿಡಂಗೆ ಇಲ್ಲ. ಒಂದು ಚಮಚ ಅಥವಾ 2 ಚಮಚದಷ್ಟು ನೀರು ಹಿಡಿದು ಹಾಕಿಬಿಟ್ರೆ ಕರೆಕ್ಟಾಗಿ ಹೂರ್ಣ ಆಗುವಂಗೆ ಆಗ್ಬಿಡ್ತೈತಿ. ಆಂಟಿ ಹೂರ್ಣ ರೆಡಿ ಆಯ್ತು ನೋಡ್ವಾ. ಹುಳಿ ಹರ್ಕೊಂಡ್ಬಿಡುನ. ಸಣ್ಣಗೆ ದುಂಡ್ಗೆ ಹುಣ್ಗದ ಹುಳಿ ಹರಿದ್ಬಿಡು ಅಂದ್ರೆ ತುಂಬ ಆಕತಿ. ಅವನ್ನ ನೀವು ಮಾಡ್ರಿ, ನಾ ಮಾಡ್ತಾನೆ. ಈ ರೀತಿ ಉಂಡೆ ಮಾಡ್ಕೊಳ್ಳೋದು ನೋಡಿದನು ಅಂದ್ರೆ ತುಂಬ ಆಕತಿ ಒಮ್ಕೆ. ಒಂದು ನಿಂಬೆಹಣ್ಣು ಇರ್ತತಲ್ಲ, ನಿಂಬೆಹಣ್ಣು ಸೈಜ್ಗೆ ಒಂದು ಉಳ್ಳಿ. ನಮ್ಮ ಅತ್ತಿ ಪಾಟಿ ಇವ್ರಿ ನಮಗೆ ಹಗರಾಗ್ಲಿ ಅಂತ ಸಸ್ತರಿಗೆ ಕಲಿಸ್ಬಿಟ್ಟಾಳೆ. ಅದ ಹುರಕ್ಕಿ ಹೋಳಿಗೆ ಮಾಡುವಾಗ, ಶೇಂಗಾದ ಹೋಳಿಗೆ ಮಾಡುವಾಗ ನಿಮ್ಮ ಹೆಚ್ಚು ಕಡಿಮೆ ಆದ್ರೆ ರೊಟ್ಟಿ ಹಿಟ್ಟು ಉಳ್ಳಿ ಹರ್ಕೊಂಡ್ಬಿಡ್ತೀವಿ. ಇವೆರಡು ಉಂಡೆ ಮಾಡ್ಕೊಂಡಿದ್ದ ತಮ್ಮದೇವಿ ಆತ್ರೆ. ದುಂಡು ರೆಡಿ ಮಾಡ್ಕೊಂಡೇವಿ. ಇನ್ನು ಪಟ ಹೋಳಿಗೆ ಒಂದು ಮಾಡ್ಬಿಡೋದು ನೋಡು. ಹಚ್ಚಂಗಾರ ಬಡ ಬಡ. ಕೈಗೆ ಇದಕ್ಕೇನು ಹಿಟ್ಟು ಎಣ್ಣೆ ಹಚ್ಕೋಬೇಕನ್ನಂಗಿಲ್ಲ, ಏನಿಲ್ಲ ನೋಡ್ಬೇಕು. ಬೇಯಿಸ್ಬೇಕಾದ್ರೂ ಎಣ್ಣೆ ಬೇಕಾಗಿಲ್ಲ, ಇದೇ ತುಂಬಬೇಕಾದ್ರೂ ಎಣ್ಣೆ ಬೇಕಾಗಿಲ್ಲ ಆಂಟಿ. ಏನು ಬೇಕಾಗಿಲ್ಲ. ನೋಡ್ದೆ ರೆಡಿ ಆಗೋದು. ಹಂಗೆ ಒಂದು ಚಪಾತಿ ಲಟ್ಟಿಸಿ ಶುರು ಮಾಡ್ಕೊಂಡ್ಬಿಡ್ಬೇಕು ಅಷ್ಟೇ.
ತೆಮಿಕ್ ಆಯ್ತಂದ್ರೆ ಆಂಟಿ ಲಟ್ಟಿಸ್ ಬೇಸ್ ಲಟ್ಟಿಸ್. ಲಟ್ಸಾಕತ್ತೆ ಮಾದೇವಿ. ಹಾಂ ಬರಾಬರ್ ಲಟ್ಟಸು ಬೇಯಿಸಿ ಬಿಡೋಣ ಒಂದಿಷ್ಟು ಮಾಡಿ ತೆಗೆದು ಬಿಡೋಣ ಅಂತ. ಶೇಂಗಾದ ಹೋಳಿಗೆ ಅಲ್ಲ ಈಗ ಇವು. ಶೇಂಗಾದ ಹೋಳಿಗೆ. ಹಾಂ ಆಂಟಿ ಶೇಂಗಾದ ಒಳಗೆ ಮುಗೀತಾ? ಶೇಂಗಾದ ಮುಗೀತು ನೋಡ್ದ ಈಗ. ಎಳ್ಳು ಒಳಗೆ ಹೋಗಿ ಚಲೋ ಮಾಡ್ಯಾನ ನೋಡ್ದ ಇದನ್ನ ತುಂಬಾಕತ್ರ. ಇದು ಸೇಮ್ ಅದ್ರಂಗಲ್ಲ? ಸೇಮ್ ಏನು ಚೇಂಜ್ ಇಲ್ಲ. ಅವನು ಹಂಗ ಉಳ್ಕೊಂಡಾಗ ಉಳ್ಳಿ ಮಾಡಿ ಇಟ್ಕೊಂಡೇವೆ. ಎರಡೂ ಹಿಂಗೆ ಹೆಂಗೆ ತುಂಬ್ತೇವಲ್ಲ ಹಂಗೆ ತುಂಬೋದು, ಹೆಂಗೆ ಬೇಯಿಸ್ತೇವಲ್ಲ ಹಂಗೆ ಬೇಸು. ಸೇಮ್ ಐತದ. ಇದಕ್ಕೆ ಎಣ್ಣೆ ಬಣ್ಣಿ ಏನೂ ಇಲ್ಲ. ಒಣದ ತುಂಬೋದು, ಒಣದ ಬೇಸು. ಲಟ್ಟಿಸ್ಬಿಡು ಬಡ ಬಡ ಬೇಯಿಸ್ಬಿಡೋಣ ಅಂತ. ಎರಡು ಥರದ ಇದು ಹೋಳಿಗೆ ರೆಡಿ ಅದು ಮಾದೇವಿ. ಎಡಿ ಒಂದು ಮಾಡಿಬಿಡು ಬಡ ಬಡ. ಹಾಂ ಅವೆರಡು ಎಳಿ ಇದನ್ನ ಇಟ್ಕೊ, ಒಂದೊಂದೇ ಇಡಬಾರ್ದು, ಎರಡೆರಡು ಇಟ್ಕೊಂಡು ರೆಡಿ ಮಾಡು. ಇನ್ನೊಂದು ಇಟ್ಕೊಂಬಿಡು. 5 ಹೋಳಿಗೆ ಹಾಕವು. 5 ಹೋಳಿಗೆ ರೆಡಿ ಮಾಡಿಬಿಡು ಸುತ್ತಲೂ. ನಾವು ಈಗ ಊಟ ಮಾಡೋಕೆ ಶುರು ಮಾಡ್ಕೊಂಡಿ ನೋಡ್ರಿ. ಮನ್ಯಾಗಿಂದ ರೊಟ್ಟಿ ಪಲ್ಯನೂ ತಂದಿದ್ವಿ. ಯಾಕಂದ್ರೆ ಮಧ್ಯಾಹ್ನ ಊಟ ಟೈಮ್ ಅಲ್ಲ. ಇನ್ನು ಸುಮ್ಮನೆ ಬರೀ ಹೋಳಿಗೆ ಅಂತಂದ್ರೆ ಹೊಟ್ಟೆ ಬಂಗಿಲ್ಲಲ್ಲ, ಹೀಗಾಗಿ ಊಟಕ್ಕೆ ಶುರು ಮಾಡ್ಕೊಂಡೇವಿ. ಬರೀ ಎಲ್ಲರೂ ಊಟ ಮಾಡ್ದಂತ. ಹೋಳಿಗೆ ಹಂಗಾಗ್ಯಾವ್ರಿ? ಚಲೋ ಆಗ್ಯಾವಲ್ಲ ಹೋಳಿಗೆ, ಮಸ್ತ್ ಆಗ್ಯಾವಲ್ಲ. ಶೇಂಗಾದ ಹೋಳಿಗೆ, ಆಮೇಲೆ ಇದು ಎಳ್ಳು ಹೋಳಿಗೆ ಚಲೋ ಆಗ್ಯಾವ.